ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಮಾತುಕತೆ ಮಾಡ್ತಾರೆ. ಅವ್ರು ಮಾತಾಡಿದರೆ ಅದು ನೀವು ಯಾರು ರಿಯಾಕ್ಷನ್ ಕೇಳ್ತೀರಿ, ಪಾಪ ಅವ್ರು ಪ್ರತಿಕ್ರಿಯೆ ಕೊಟ್ಟಿರ್ತಾರೆ. ವೆಲ್ ಕನ್ಸರ್ನ್ ಪರ್ಸನ್ಸೇ ಅವರು ರಿವೀಲ್ ಮಾಡಿದಾಗ ಅದ್ರ ಬಗ್ಗೆ ಮೇಲೆ ಮೇಲೆ ಚರ್ಚೆ ಮಾಡೋದಿಲ್ಲ ಅರ್ಥ ಇಲ್ಲ. ಸರ್, ಈಗ ಯಾವುದೇ ಕಾರಣಕ್ಕೂ ಸೇಮ್ ಬದಲಾವಣೆ ಆಗಲ್ಲ ಅಂತ ಅದನ್ನು ನಾನು ಭವಿಷ್ಯ ಹೇಳೋಕ್ಕಾಗತ್ತಾ? ಅದು ಅವರು ಮೇಲ್ಗಡೆ ಏನೇನಾಗಿದೆ ನೀವೆಲ್ಲ ಸ್ಪೆಕ್ಯುಲೇಟ್ ಮಾಡಿದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತು ಅವ್ರು ಕೊಟ್ಟ ಮೇಲೆ ನಾನು ಏನಾದ್ರು ಹೇಳೋಕ್ಕಾಗತ್ತೆ? ಸರ್, ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಸಕರ ಬೆಂಬಲ ಅಂತ ಹೇಳಿದ್ರೆ ಎಷ್ಟು ಸರಿ ಅಂತ ಇಲ್ಲಿ ನೋಡ್ರಿ, ಯಾರು ಹೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತೇ ಇಲ್ಲ. ಯಾರು ಅದನ್ನು ಕೇಳಿಲ್ಲ, ಹೇಳಿಲ್ಲ. ಸೇಮ್ ಅವರು ಒಂದು ಇಂಟರ್ವ್ಯೂಲ್ ಹೇಳಿದ್ದಾರೆ ಸರ್, ನೀನು ಡೆಲ್ಲಿಯಲ್ಲಿ. ಅವ್ರು ಹೇಳಿದ್ರೆ ಅದು ಅವ್ರಿಗೆ ಗೊತ್ತಿಲ್ಲ, ನಾವು ಯಾರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅದೇ ಈಗ ಈ ಮೂಮೆಂಟಲ್ಲಿ ಯಾವುದು ಬದಲಾವಣೆ ಆಗಲ್ಲ ಅಂತ ಈಗೇನು ಅದನ್ನ ಬಿಟ್ಟು ಬೇರೆ ಏನು ಇಲ್ಲವೇ ಇಲ್ಲ. ಡ್ರಗ್ ಡೆವಲಪ್ಮೆಂಟ್ ಇದೆ. ಈಗ ನನ್ನ ಜಿಲ್ಲೆಗೆ ಬರ್ತಾ ಇದ್ದಾರೆ 14ನೇ ತಾರೀಕಿಗೆ CM DCM ಇಬ್ಬರು ಬರ್ತಾರೆ. ಅದನ್ನೇನಾಗ ಮಾತಾಡಿಲ್ಲ ಕಾರ್ಯಕ್ರಮ ಸರ್ ಕ್ಷೇತ್ರದಲ್ಲಿ. ನಮ್ಮ ಕ್ಷೇತ್ರ ನಿಮ್ಮ ಉಸ್ತುವಾರಿ ಶಾಸಕರು ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ನೀರಾವರಿ ವಿಷಯ, ಅಭಿವೃದ್ಧಿ ವಿಷಯ. ಆ ಕಾರ್ಯಕ್ರಮ ಸಿಂಗ್ ಬರ್ತಾರೆ ಹೊರಟಿಲ್ಲ ಬರ್ತಾರೆ ಸರ್. ಸುರ್ಜೇವಾಲ್ ಅವರು ಉತ್ತರ ಕರ್ನಾಟಕ, ವಿಶೇಷವಾಗಿ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಆಲಿಸಿದರು, ಸಾಕಷ್ಟು ಮನೆಗಳನ್ನ ಕೊಟ್ಟಿದ್ದಾರೆ. ಸಚಿವರಿಗೂ ಸಹ ಗಮನ ಹರಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಮಾಡ್ತಾ ಇದ್ದೀನಿ. ಅದು ನಾಟ್ ಅಗೇನ್ಸ್ಟ್ ಎಲ್ಲ ಸಚಿವರು ವಿರುದ್ಧ ಹೇಳೋರಂತಲ್ಲ. ಯಾರು ಕೆಲವೊಬ್ಬರ ಬಗ್ಗೆ ಅವ್ರು ಹೇಳಿರ್ಬೋದು, ಇಲ್ಲ ಅಂತಾನೆ. ಸರ್ವ ಸಾಮಾನ್ಯ ಹೈಕಮಾಂಡ್ ಕೂಡ ರಿವ್ಯೂ ಮಾಡಲೇಬೇಕು. ಪರ್ಫಾರ್ಮೆನ್ಸ್ ರಿವ್ಯೂ ಮಾಡೋಕ್ಕೆ ಸರ್, ಸಚಿವರಿಗೆ ಏನಾದರೂ ಅಡ್ವೈಸ್ ಮಾಡಿದಾರ, ಸೂಚನೆ ಕೊಟ್ಟರ ಸುರ್ಜೇವಾಲ್? ಸಚಿವರಿಲ್ಲ, ಕರೆದಿಲ್ಲ, ಓನ್ಲಿ ಶಾಸಕರಷ್ಟೇ. ಅಂದರೆ ಸರ್, ಕ್ಷೇತ್ರ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಹಿಂಗೇನು ಮಾಡಿದ್ರ ಅಥವಾ ಓವರಾಲ್ ಡಿವಿಷನ್ ಡೆಲ್ಲಿ ಸೇಮ್ ಇನ್ನು ರಾಹುಲ್ ಗಾಂಧಿ ಅವರು ಭೇಟಿ ಆಗಲಿಕ್ಕೆ ಏನು ಬೆಳವಣಿಗೆ ಆಗ್ಬೋದು ಸರ್? ಏನಾದರೂ ಮಾತು ಚರ್ಚೆಗಳು? ಅದು ಅವರು ವೈಯಕ್ತಿಕ, ಅವರು ಕೆಲವು ಕೆಲಸಕ್ಕೂ ಹೋಗಿದ್ದಾರೆ, ಡಿಫೆನ್ಸ್ ಬಗ್ಗೆ ಕೇಳಕ್ಕೆ ಹೋಗಿದ್ದಾರೆ. ಸರ್, ಈಗ APMC ಆ್ಯಕ್ಟ್ ಬಗ್ಗೆ, ಹೊಸ ಆ್ಯಕ್ಟ್ ಬಗ್ಗೆ ಏನಾದರೂ ಚಿಂತನೆ ಆಗಿದೆ ಅಂತ? ಹೊಸದಿಲ್ಲ. ಈಗ ಆಲ್ರೆಡಿ ಏನೇನು ಅಮೆಂಡ್ಮೆಂಟ್ ಬೇಕು ತೊಗೊಂಡು ಬಂದಿದ್ದೀವಿ. 1 ವರ್ಷದಲ್ಲಿ ಅದಕ್ಕೇನು ಶಕ್ತಿ ತುಂಬಬೇಕು ಆ ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ. ಎಲ್ಲ ಕಡೆ ಪೇಪರ್ನಲ್ಲಿ ನೋಡಿದ್ದೀವಿ ಡಿಟೇಲ್ ಆಗಿ ಏನೇನು ಆಗಿದೆ, ಏನು ಆಗ್ತಾ ಇದೆ ಅನ್ನೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.